ಯಥಾಗತಿ ಸಂದಾಗಿಲ್ಲ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬರ್ಲಿ, ಅವ್ನು ಟಾಪಾಗಿ ಬರ್ತಾನೆ. ಎಲ್ರಿಗೂ ಬೆಳಗಿನ ಶುಭೋದಯ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಬನ್ನಿ, ಇವತ್ತೊಂದು ಚೆನ್ನಾಗಿರೋ ಟ್ರಕ್ಕಿಂಗ್ ಸ್ಪಾಟಿಗೆ ಕರ್ಕೊಂಡು ಹೋಗ್ತೀವಿ. ಯಾವುದು ಅಂತ ನಮಗೂ ಗೊತ್ತಿಲ್ಲ, ನಾವು ಹೊಸದಾಗಲೇ ಹೋಗ್ತಿರೋದೀಗ. ಸೊ ಲೆಟ್ಸ್ ಗೋ. ನಿಮಗೆ ಕಾಣಿಸಿದ್ದು ಎಲ್ಲೋ ಗೊತ್ತಿಲ್ಲ, ಫುಲ್ ಕತ್ಲು. 4:15 ಟೈಮು ಈಗ. ನನಗೆ ಅಲ್ಲಿ ನನ್ನ ಫ್ರೆಂಡ್ ಒಬ್ಬನ ಪಿಕಪ್ ಮಾಡಬೇಕು, ಅವ್ನು ಕರ್ಕೊಂಡು ಹೋಗ್ತಾ ಇರೋದಷ್ಟೇ. ಓಕೆ, ಲೆಟ್ಸ್ ಗೋ. ಪೆಟ್ರೋಲ್ ಹಾಕ್ಸ್ಕೊತಿದ್ದೀವಿ ಗೈಸ್ ಗಾಡಿಗೆ. ಗೈಸ್, ಇವತ್ತಂತೂ ನಂದಿ ಹಿಲ್ಸಿಗೆ ಕಾಲಿಡೋಕ್ಕೆ ಆಗಲ್ಲ. ನಾವು ಹೋಗ್ತಿರೋದು ನಂದಿ ಹಿಲ್ಸ್ಗೂ ಅಲ್ಲ, ತುಂಬ ಓವರ್ ಕ್ರೌಡೆಡ್ ಆಗಿರುತ್ತೆ. ಸೊ ನಂದಿ ಹಿಲ್ಸ್ ಇಲ್ಲ, ಬೇರೆ ಕಡೆ ಹೋಗ್ತಿರೋದು. ಬನ್ನಿ ನಿಮಗೆ ಲೊಕೇಶನ್ ತೋರಿಸೋಣ. ಇನ್ನೇನು ಸನ್ರೈಸ್ ಆಗೋ ಸ್ಥಿತಿಗೆ ಬಂದಿದೆ. ನಾವು ಸನ್ರೈಸ್ಗಂತೂ ಹೋಗೋಕ್ಕೆ ಡೌಟೇ, ಬಟ್ ನೋಡೋಣ ಬನ್ನಿ. ಟ್ರಕ್ಕಿಂಗ್ ಅಂತೂ ಖಂಡಿತ ಬೇಕು. ಗಾಯ್ಸ್, ಅಂತೂ ಇಂತೂ ಸನ್ರೈಸ್ ಆಯಿತು. ನಾವು ಒಂದು ಪಿಟ್ ಸ್ಟಾಪ್ ಹಾಕೊಂಡಿದ್ವಿ ಟೀ ಕುಡಿಯೋಕ್ಕೆ. ಈಗ ಹೋಯ್ತಿದ್ದೀವಿ, ಇನ್ನೂ ಸಿಕ್ಕಿಲ್ಲ. ಇನ್ನೊಂದು ಎಷ್ಟು ಕಿಲೋಮೀಟರ್ ಮ್ಯಾಮ್? 15. ಇನ್ನೊಂದು 15 ಕಿಲೋಮೀಟ್ರ್ ಇದೆ, ನಡ್ರಿ ಹೋಗೋಣ. ಗಾಯ್ಸ್, ಸೂರ್ಯನೇ ಕಾಣಿಸ್ತಿಲ್ಲ, ಎಲ್ಲ ಹೊತ್ಕೊಬಿಟ್ಟವನೇ. ಒಳ್ಳೇದಾಗ್ತದೆ ನಿನಗೆ ಸೂರ್ಯ, ಒಳ್ಳೇದಾಗ್ತದೆ ನಿನಗೆ. ಅಲ್ಲಿ ನೋಡಿ ಗಾಯ್ಸ್, ಏನು ನೆಕ್ಸ್ಟ್ ಲೆವೆಲ್ ಫಾಗ್ ಅಂದರೆ ಫಾಗ್. ಅಪ್ಪ ಕ್ರೇಜಿ. ಓಕೆ ಓಕೆ, ಅದನ್ನೇ ನೋಡ್ತಿರೋದು ಮಾಮ್. ಅದು ವೀಡಿಯೋ ಮಾಡು. ಆದರೆ ಕ್ರೇಜಿ ಕ್ರೇಜಿ. ಅಲ್ಲಿ ನೋಡಿ ಗಾಯ್ಸ್, ಫಾಗು. ಅಪ್ಪ, ನಂದಿ ಬೆಟ್ಟ ಅಂತ ಫುಲ್ ಫಾಗು ಗಾಯ್ಸ್. ನೋಡಿದ್ರೆ ಸೈಕಾಗಿರುತ್ತೆ, ಬಟ್ ಇವತ್ತು ಓವರ್ ಅಂದರೆ ಓವರ್ ಕ್ರೌಡೆಡ್ ಆಗಿರುತ್ತೆ. ಹೋಗೋದು ವೇಸ್ಟು, ಬಟ್ ನಾವು ಅದೇ ವ್ಯೂನ ಬೇರೆ ಕಡೆಯಿಂದ ಕೊಡ್ತೀವಿ. ಬನ್ನಿ ನಿಮಗೆ ಗಾಯ್ಸ್. ಯಾವ ಚಿಕ್ಕಮಂಗ್ಳೂರು ಇದ್ರ ಮುಂದೆ ಇಲ್ಲ, ನಾವು ಅಲ್ಲಿ ಹೋಗ್ತಿಲ್ಲ, ಈ ಕಡೆ ಹೋಗ್ತಿದ್ದೀವಿ. ಬಾಯ್ ಬಾಯ್. ಚಿಕ್ಕಮಂಗ್ಳೂರು ಹೋದಾಗ ಯಾವ ಬೇರೆ ಊರಿಗೂ ಚಿಕ್ಕಮಂಗ್ಳೂರು ಥರ ಇಲ್ಲ. ಗಾಯ್ಸ್, ಇಲ್ಲೊಂದು ಕಡೆ ನಿಲ್ಸಿದ್ದೀವಿ. ಕ್ರೇಜಿ ವ್ಯೂ ಮಾತ್ರ. ಅಪ್ಪ, ಏನು ಸಾಕಾಗಿದೆ ನೋಡಿ. ಅದೇ ನಂದಿ ಹಿಲ್ಸು, ಆದರೆ ನಾವು ಅಲ್ಲಿಗೆ ಹೋಗ್ತಿಲ್ಲ. ಏನಂದಾನೆ, ಹೆಂಗೆ ಅನಿಸ್ತಿದೆ? ಕಂಫರ್ಟಬಲ್ ಆಗಿದೆಯಾ? ರೈಟಾ ಲೆಫ್ಟ್, ರೈಟ್ ರೈಟ್ ರೈಟ್. ಕರೆಕ್ಟಾ? ಹಾಂ, ಕರೆಕ್ಟ್ ಕರೆಕ್ಟ್. ಓಹೋ, ಕ್ರೇಜಿ. ಬೆಟರ್ ದೆನ್ ನಂದಿ ಹಿಲ್ಸು, ಲೆಸ್ ಕ್ರೌಡೆಡು. ಫಾಸ್ಟಾಗಿ ಬಂದರೆ ಆಯ್ಕೊಬೇಕಾಗುತ್ತೆ. ಮಣ್ಣು ಇಲ್ಲೆಲ್ಲ ಫಾಸ್ಟಾಗಿ ಓಡ್ಬೇಕು. ಇಲ್ಲಿ ಬರ್ತಿದ್ದಂಗೆ ಎಂಟ್ರಿ ಮಾಡಿಸ್ಕೊಂಡ್ರು ಗೈಸ್. ಇಲ್ಲಿ ಎಂಟ್ರಿ ಮಾಡಿಸ್ಕೊಂಡು ಈಗ ಬನ್ನಿ ಗೈಸ್ ಹೋಗೋಣ. ಹಿಂದೆ ನೋಡಿದ್ರೆ ಚೆನ್ನಾಗಿದೆ, ಬಟ್ ಆದರೆ ನೋಡ್ಬೇಕು ಹತ್ಕೊಂಡೋಗಿ. ಶೂ ಹಾಕ್ಕೊಂಡು ಹೋಗ್ಬೋದಾ ಇಲ್ಲಿ ಗೈಸ್? ಟ್ರಕ್ ಲೆವೆಲ್ ಬಂದ್ಬಿಟ್ಟು ಮಾಡ್ರೇಟು, ಹಾಗಂದ್ರೆ ಏನಿಲ್ಲ, ಸ್ಟೆಪ್ಸ್ ಇದೆ ಅಷ್ಟೇ. ಸ್ಟೆಪ್ಸು ಫುಲ್ ಇಲ್ಲ ಇಲ್ವಾ? ಆಮೇಲಿಂದ ಇದ್ರ ಥರ ಬರುತ್ತೆ. ಓಹೋ, ಇಲ್ಲಿಂದ ಕ್ರೇಜಿ ಕಾಣಿಸ್ತಿದೆ ನೋಡೋಕ್ಕೆ. ಸೊ ಅದು ಹತ್ತಿದ್ರೆ ನಂದಿ ಹಿಲ್ಸ್ ನೋಡುತ್ತೆ. 1% ನೋ ಸನ್ರೈಸ್, ಏನು ಮಾಡೋಕ್ಕಾಗಲ್ಲ ಬಿಕಾಸ್ ಆಫ್ ಕ್ಲೌಡ್. ಅಷ್ಟು ಪವರ್ ಇರೋ ಸನ್ನನ್ನು ಮುಚ್ಚೋ ಕೆಪಾಸಿಟಿ ಕ್ಲೌಡ್ಸ್ಗಿರುತ್ತೆ. ಗೈಸ್, ಆಲ್ರೆಡಿ ಇಲ್ಲಿ ಹತ್ಕೊಂಡ್ಬಂದ್ಬಿಟ್ವಿ, ಬಟ್ ಆದರೆ ಹೆವಿ ಎಲಿವೇಶನ್ ಐತೆ. ಇಲ್ಲೂ ಅಷ್ಟೇ ನೋಡೋಕೆ ತುಂಬ ಚೆನ್ನಾಗಿದೆ. ಓಹೋ, ಫುಲ್ಲು ಲಶ್ ಗ್ರೀನು, ವಂಡರ್ ಲಸ್ಟ್ ಲಾಸ್ಟ್ ಆಗ್ಬಿಡೋದು. ಓಹೋ, ಆಫೀಸೆಲ್ಲ ಮೆಂಟಲ್ ಸ್ಟೇಟ್ ಸರಿ ಇರಲ್ಲ ಅಂದ್ಬಿಟ್ಟು ಈ ಥರ ಫಿಸಿಕಲ್ ಚೆಕ್ ಮಾಡಿದ್ರೆ ಫಿಸಿಕಲ್ ಸ್ಟೇಟು ಡಬ್ಬ ಥರ ಆಗೋಗೈತೆ.
ಏನು ಮಾಡೋಕ್ಕಾಗಲ್ಲ ಗೈಸ್, ಅದು ಲೈಫು. 10 ಸ್ಟೆಪ್ ಹತ್ತಕ್ಕೇನೆ ಹಾಂ ಕಾಲು ನೋಡ್ತಿದೆ. ಹೌದು, ಕಾಲು ನೋವ್ತಿಲ್ಲ, ಸುಸ್ತಾಗ್ತಿದೆ. ನೀನಾದ್ರೂ ನನ್ನ ನಿದ್ದೆ ಆದರೂ ಮಾಡಿದ್ಯಾ? ಓ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಮುಂಚೆ ಎಲ್ಲ ಗ್ರೂಪಲ್ಲಿ ಬರ್ತಿದ್ವಿ, ಈಗ ಇವೆಲ್ಲ ಬರಂಗೆ ಹೋಗಿದ್ದೀವಿ. ಎಲ್ಲ ಬ್ಯುಸಿ ಆಗ್ಬಿಟ್ರಪ್ಪ, ನಮ್ಮ ಲೈಫೇ ಟ್ರ್ಯಾಕಿಗೆ ಬರಲಿಲ್ಲ. ಕ್ರೇಜಿ ಗೈಸ್, ವರ್ತ್ ದ ವ್ಯೂ. ನೋಡು, ಅದೇ ಲೈನಾಗಿ ಆಗ್ತದೆ ನೋಡಿ, ಸಕ್ಕ ಇದೆ. ಸರಿ ಮಾತ್ರ ಸೂಪರ್, ಕ್ರೇಜಿ ಇದೆ. ಎಷ್ಟು ಪೀಸ್ಫುಲ್ ಗೈಸ್. ನಂದಿ ಹಿಲ್ಸ್ಗೆ ಈಗ ಹೋಗಿದ್ದಿದ್ರೆ ಯಪ್ಪ ಯೋಚನೆ ಮಾಡ್ತಿದ್ದೆ, ಎಷ್ಟು ಜನ, ಎಷ್ಟು ಕಿರಿಕಿರಿ. ಇಲ್ಲಿ ನೋಡ್ರಿ, ಏನು ಒಂದು ಸೌಂಡ್ ಇಲ್ಲ, ಪಕ್ಷಿಗಳ ಸದ್ದು ಅಷ್ಟೇ. ಹಾಂ, ಇಲ್ಲಿಂದ ಡಿಫಿಕಲ್ಟಿ 1. ಹಂಗಾದ್ರೆ ಸಿಂಗಲ್ ಸ್ಟೋನ್ಸ್. ಅಪ್ಪ ಬರೀ ಸಿಂಗಲ್ ಇಲ್ಲಿವರೆಗೂ ಅದೇ ಬರೀ ಒಂದೊಂದೇ ಸಿಂಗಲ್ ಕಳ್ಗಳು. ಎಡು ಬಿದ್ದರೆ ಅಷ್ಟೇ. ಈ ಥರ ಬೆಳಗ್ಗೆ ಸಿಕ್ಕಾಪಟ್ಟೆ ಚಳಿತಲ್ಲ. ಹೌದು. ಸಾಕಾಗಿದೆ, ಹೇಗೆ ಹೊಡಿತೈತೆ. ಆದರೆ ಏನು ಮಾಡಿ, ಬಾ ಸ್ವಲ್ಪ ಹೊತ್ತು ನೀರು ಕುಡ್ಕೊಂಡು ಹೋಗೋಣ. ವಯಸ್ಸಾಗ್ತಿದೆ ಗೈಸ್, ವಯಸ್ಸಾಗ್ತಿದೆ. ವಯಸ್ಸಾಗೋಕ್ಕಿಂತ ಮುಂಚೆ ಟ್ರಾವೆಲ್ ಮಾಡಿ ವಯಸ್ಸಾದ್ಮೇಲೆ ಈ ಥರ ಹೊಸ ಅಂದ್ಕೊಂಡು ಹೋಗ್ಬೇಕಾಯ್ತದೆ ಅಷ್ಟೇ. ಹೆಂಗೆ ಈಗ? ಓಹೋ, ಕ್ರೇಜಿ ವ್ಯೂ. ಇದೊಂದು ಪಿಟ್ ಸ್ಟಾಪ್ ಹಾಕೊಂಡಿದ್ದೀವಿ, ಸುಸ್ತಾಯ್ತೈತೆ ಅಂತ ಹೋಯ್ತೀವಿ. ಹೋಯ್ತೀವಿ. ಓಹೋ, ಕ್ರೇಜಿಯಸ್ಟ್ ಸಕ್ಕತ್ತಾಗಿದೆ. ನಾವೀಗ ಅಲ್ಲಿ ಮೇಲೆ ಹೋಗ್ತೀವಿ. ಸಕ್ಕತ್ತಾಗಿದೆ ಮರಕ್ಕೆ. ಏನು ಸೂಪರ್. ಆಮೇಲೆ ಒಂದು ಫೋಟೋ ತೆಗಿಯೋಣ, ಸಕ್ಕತ್ತಾಗಿರುತ್ತೆ. ಈ ವ್ಯೂ ನೋಡಿದ್ರಲ್ಲ ನೀವು, ಟೈಮ್ ಲ್ಯಾಪ್ಸ್ ಹಾಕಿದ್ದು ಸಕ್ಕತ್ತಾಗಿತ್ತು. ಈಗ ಸೂರ್ಯ ಮೇಲೆ ಬಂದವನೆ ನತ್ತಿ ಮೇಲೆ. ಈಗ ಇಳ್ಕೊಂಡೋಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನೆಕ್ಸ್ಟ್ ನಮ್ಮ ಲೊಕೇಶನ್ಗೆ ಹೋಗೋಣ ಬನ್ನಿ ಎಲ್ಲರೂ. ಯಪ್ಪ ಚಳಿ. ಅದಕ್ಕೆ ನೋಡಿ, ಫುಲ್ಲು ಗಾಡಿ ಬದಲಬಾರ್ದು ಅಂತ ಹೆಡ್ಫೋನ್ಸ್ ಹಾಕ್ಕೊಂಡು ವೈಪ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಚೆನ್ನಾಗಿದೆ. ಸಮ್ಮರಲ್ಲಂತೂ ಬರೋಕ್ಕೆ ಹೋಗ್ಬೇಡಿ, ಫುಲ್ ಬಿಸಿಲು. ಈಗಲೇ ಬೆಸ್ಟ್ ಟೈಮ್.
ಮತ್ತೆ ಭೇಟಿಯಾಗೋಣ. ನಮಸ್ಕಾರ.